You kiss. For me, you kiss for me, not for puppy. Here, here. Kiss daddy? Kiss. Not like that. Not. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬಾ ಚೆನ್ನಾಗಿದ್ದೀವಿ. ಸೊ ನೆನ್ನೆ ಚಾರ್ವಿಕ್ ಸ್ವಲ್ಪ ಮೈಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ನಾನು ಯಾವುದೇ ಥರ ವೀಡಿಯೋ ಮಾಡಿಲ್ಲ. ಸೊ ಇಲ್ಲಿ ಬೆಳಗ್ಗೆನೇ ಗುರುವಾರದ ಬೆಳಗ್ಗೆನೇ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಬೆಳಗ್ಗೆ ತಿಂಡಿಗೆ ನಾನು ಪನ್ನೀರ್ ರೋಲ್ನ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ನಾವಿಲ್ಲಿ ಒಂದು ಬೌಲ್ಗೆ ಸ್ವಲ್ಪ ಗೋಧಿ ಹಿಟ್ಟು, ಉಪ್ಪು, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸೈಡ್ಗೆ ಎತ್ತಿಟ್ಕೊಬಿಡಿ. ಸೊ ಒಂದು ಹಾಫ್ ಆನ್ ಅವರ್ ಆದರೂ ಅದು ಚೆನ್ನಾಗಿ ನೆನ್ಕೊಂಡ್ರೆ ನಮಗೆ ಚಪಾತಿ ಚೆನ್ನಾಗಿ ಬರುತ್ತೆ. ಸೊ ಹಾಗೆ ಇಲ್ಲಿ ಪಲ್ಯಕ್ಕೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಈರುಳ್ಳಿ, ಒಂದು ಅರ್ಧ ಕ್ಯಾಪ್ಸಿಕಮ್, ಸ್ವಲ್ಪ ಕ್ಯಾಬೇಜು, ಆಮೇಲೆ ರೆಡ್ ಕ್ಯಾಪ್ಸಿಕಮ್, ಯೆಲ್ಲೋ ಕ್ಯಾಪ್ಸಿಕಮ್ ಇತ್ತು. ಹಾಗಾಗಿ ಅದನ್ನು ಕೂಡ ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಎಲ್ಲನೂ ತರಕಾರಿ ಒಂದು ಸ್ವಲ್ಪ ಸ್ಲೈಸಾಗಿ ಕಟ್ ಮಾಡ್ಕೊಂಡು ಎತ್ತಿಟ್ಕೊಬಿಡಿ. ಸೊ ಅದ್ರ ಜೊತೆಗೆ ನಾನು ತೊಳ್ಕೊಂಡು ಇಲ್ಲಿ ಪನ್ನೀರನ್ನ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ಸ್ಲೈಸಾಗಿ ಕಟ್ ಮಾಡ್ಕೊಳ್ಳಿ ಉದ್ದುದ್ದಕ್ಕೆ. ಸೊ ನಿಮಗೆ ರೋಲ್ಗೆ ಚೆನ್ನಾಗಿ ಕಾಣಿಸುತ್ತೆ, ಚೆನ್ನಾಗಿರುತ್ತೆ ಕೂಡ. ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡು ಇಲ್ಲಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿಗೆ ಈಗ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ, ಕಟ್ ಮಾಡಿದ್ವಲ್ವ, ಸೊ ಅದು ಈರುಳ್ಳಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಇತ್ತಲ್ವ, ಅದನ್ನು ಕೂಡ ಸೇರಿಸ್ಕೊಂಡು ಒಂದೆರಡು ಸೆಕೆಂಡ್ ಹಾಗೆ ಟಾಸ್ ಮಾಡ್ಕೊಳ್ಳಿ. ಅದಕ್ಕೆ ಮತ್ತು ಇಲ್ಲಿ ನಾನು ಯಾವ್ದು ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ, 3 ಕ್ಯಾಪ್ಸಿಕಮ್ಮು, ಸೊ ಎಲ್ಲನೂ ಒಂದೊಂದು ಹಾಗೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹುರ್ಕೊಳ್ಳಿ ಚೆನ್ನಾಗಿ. ಆದಷ್ಟು ಚೆನ್ನಾಗಿ ಹುರ್ಕೊಂಡು ಆಮೇಲೆ ಕ್ಯಾಬೇಜನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಯಾವುದೇ ಥರ ಸಾಲ್ಟ್ ಮುಂಚೆನೇ ಹಾಕೋಕ್ಕೆ ಹೋಗಬೇಡಿ, ಯಾಕಂತ ಹೇಳಿದ್ರೆ ನೀರು ಬಿಟ್ಕೊಳ್ಳುತ್ತೆ. ಹಾಗಾಗಿ ಸೊ ಇಲ್ಲಿ ಅರಿಶಿಣದ ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಳ್ಳಿ. ಆಮೇಲೆ ಧನಿಯಾ ಪುಡಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಧನಿಯಾ ಪುಡಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಇದಕ್ಕೆ. ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಟಾಸ್ ಮಾಡ್ಕೊಳ್ಳಿ. ಸೊ ಒಂದೆರಡು ನಿಮಿಷ ಟಾಸ್ ಮಾಡ್ಕೊಂಡಿದ್ದಾದಮೇಲೆ ನಾವಿಲ್ಲಿ ಪನ್ನೀರನ್ನ ಆ್ಯಡ್ ಮಾಡ್ಕೋಬೇಕು. ಸೊ ಪನ್ನೀರ್ ಹಾಕಿಬಿಟ್ಟು ಉಪ್ಪು ಹಾಕಿ ಸೊ ಚೆನ್ನಾಗಿ ಇದಕ್ಕೆ ಒಂದೊಳ್ಳೆ ಮಿಕ್ಸ್ ಕೊಡಬೇಕು. ಆವಾಗ ನಮಗೆ ಈ ಪಲ್ಯ ರೆಡಿನೇ ಆಗೋಗ್ಬಿಡುತ್ತೆ. ಸೊ ಇದನ್ನು ಸೈಡ್ಗೆ ಇಟ್ಕೊಂಡು ನಾನು ಚಪಾತಿ ಮಾಡ್ಕೊತೀನಿ. ಸೊ ಇಲ್ಲಿ ಪಲ್ಯ ರೆಡಿನೇ ಆಗೋಯಿತು. ನೋಡೋಕ್ಕೆ ಚೆನ್ನಾಗಿದೆ ಅಲ್ವಾ? ಒಂದು ಸಲ ಟ್ರೈ ಮಾಡಿ ಮನೆಯಲ್ಲಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನು ಸೈಡ್ಗೆ ಇಟ್ಕೊಂಡು ನಾನು ಇಲ್ಲಿ ತವಾ ಇಟ್ಬಿಟ್ಟು ಚಪಾತಿನ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಆವಾಗಲೇ ನಾನು ಹಿಟ್ಟು ರೆಡಿ ಮಾಡ್ಕೊಂಡಿದ್ನಲ್ವ, ಸೊ ಅದು ಚಿಕ್ಕ ಚಿಕ್ಕ ಉಂಡೆ ತೊಗೊಂಡು ಯಾವುದೇ ಥರ ಮಡ್ಚೋದೇನು ಬೇಕಾಗಿಲ್ಲ. ಸೊ ನಾರ್ಮಲಾಗಿ ರೌಂಡಾಗಿ ಮಾಡಿಕೊಂಡ್ರೆ ಸಾಕು. ಸೊ ಇಲ್ಲಿ ನಾನು ತೆಳ್ಳಗೆ ಮಾಡಿಕೊಂಡು ಸೊ ಒಂದೊಂದಾಗಿ ನಾನಿಲ್ಲಿ ಚೆನ್ನಾಗಿ ಚಪಾತಿನ ಸುಟ್ಕೊತಾ ಇದ್ದೀನಿ. ನಿಮಗೆ ಎಣ್ಣೆ ಬೇಕಂದರೆ ಎಣ್ಣೆ ಹಾಕ್ಕೊಳ್ಳಿ, ತುಪ್ಪ ಬೇಕಂದರೆ ತುಪ್ಪ ಹಾಕ್ಕೊಳ್ಳಿ. ಸೊ ನಾನಿಲ್ಲಿ ಎಣ್ಣೆ ಹಾಕ್ಕೊಂಡು ಎರಡೂ ಕಡೆ ಚೆನ್ನಾಗಿ ಇದನ್ನು ಬೇಯಿಸ್ಕೊತಾ ಇದ್ದೀನಿ. ಸೊ ಒಂದಾದ್ಮೇಲೆ ಒಂದು ಮಾಡ್ಕೊಂಡು ರೆಡಿ ಈ ಚಪಾತಿನ ಫಸ್ಟ್ ಮಾಡ್ಕೊಂಡು ಬಿಟ್ಟಿದ್ರೆ ನಾವು ಆಮೇಲೆ ಸ್ಟಫಿಂಗ್ನ ಮಾಡ್ಕೊಬೋದು ಈಸಿಯಾಗಿ, ಬೇಗನೆ ಆಗೋಗ್ಬಿಡುತ್ತೆ. ಸೊ ಇಲ್ಲಿ ನೋಡಿ ನಾನು ಯಾವ ಥರ ಇದಕ್ಕೆ ನಾನು ಡ್ರೆಸ್ಸಿಂಗ್ ಮಾಡ್ತೀನಿ ಅಂತ ಹೇಳಿಬಿಟ್ಟು. ಸೊ ಫಸ್ಟ್ ಚಪಾತಿ ಇಟ್ಬಿಟ್ಟು ನಾವು ಆವಾಗಲೇ ಮಾಡಿಟ್ಕೊಂಡಿರುವಂತಹ ಪಲ್ಯನ ಚೆನ್ನಾಗಿ ಇಲ್ಲಿ ಸೈಡ್ಗೆ ಹಾಕ್ಕೊಳ್ಳಿ. ಸ್ವಲ್ಪ ಆ ಕಡೆ ಜಾಗ ಬಿಟ್ಟು, ಯಾಕಂತ ಹೇಳಿದರೆ ನಾವು ಫೋಲ್ಡ್ ಮಾಡಬೇಕಲ್ವ, ಹಾಗಾಗಿ ಅದ್ರ ಮೇಲೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ಆವಾಗಲೇ ಆನಿಯನ್, ಸೊ ಅದನ್ನು ಕೂಡ ಸೇರಿಸ್ಕೊಳ್ಳಿ. ಸೊ ನಿಮ್ಮ ಇಷ್ಟ, ನಿಮ್ಗೆ ಏನು ಬೇಕಾದರೂ ಸೇರಿಸ್ಕೋಬೋದು. ಸೌತೆಕಾಯಿ, ಟೊಮ್ಯಾಟೊ, ಆಮೇಲೆ ಕ್ಯಾಪ್ಸಿಕಮ್ ಎಲ್ಲನೂ ಸೇರಿಸ್ಕೋಬೋದು. ಸೊ ನಾನಿಲ್ಲಿ ಬರೀ ಆನಿಯನ್ ಮಾತ್ರ ಹಾಕ್ಕೊಂಡಿದ್ದೀನಿ. ಅದರ ಮೇಲೆ ಮಯೋನೀಸ್ ಕೂಡ ನಿಮ್ಗೆ ಇಷ್ಟ ಆದರೆ ಸೇರಿಸ್ಕೋಬೋದು, ಇಲ್ಲ ಅಂತ ಹೇಳಿದರೆ ಇಲ್ಲ. ಅದರ ಮೇಲೆ ಸ್ವಲ್ಪ ಚಾಟ್ ಮಸಾಲ ಒಂದು ಹಾಕ್ಕೊಂಡು ಈ ಥರ ಫೋಲ್ಡ್ ಮಾಡ್ಕೊಂಬಿಡಿ. ನಾನು ಏನು ಮಿಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಲೆಮನ್ ಹಾಕೋದೇ ಮರ್ತೋಗ್ಬಿಟ್ಟೆ. ಸೊ ಇವಾಗ ವೀಡಿಯೋ ನೋಡ್ತಿದ್ರೆ ನನಗೆ ಜ್ಞಾಪಕ ಬರ್ತಾಯಿದೆ, ಲೆಮನ್ ಹಾಕಬೇಕಾಗಿತ್ತು ಅಂತ ಹೇಳ್ಬಿಟ್ಟು. ಆಮೇಲೆ ಟಿಶ್ಯೂ ಪೇಪರ್ ತೊಗೊಂಡು ಈ ಥರ ಫೋಲ್ಡ್ ಮಾಡಿದ್ರೆ ಸೇಮ್ ಹೋಟೆಲ್ ಸ್ಟೈಲಲ್ಲೇ ನಮಗೆ ಫೀಲ್ ಬರುತ್ತೆ. ತುಂಬಾ ಚೆನ್ನಾಗಿತ್ತು, ಒಂದು ಸಲ ಟ್ರೈ ಮಾಡಿ. ಸೊ ಹಾಗೆ ಇಲ್ಲಿ ಮಿಕ್ಕಿದ್ದೆಲ್ಲ ನಾನು ಅದೇ ಥರ ರೆಡಿ ಮಾಡಿಕೊಂಡೆ. ನೆಕ್ಸ್ಟ್ ಚಪಾತಿ ಕೂಡ
ರೆಡಿನೇ ಆಗೋಯ್ತು ನೋಡಿ ಪನ್ನೀರ್ ರೋಲ್ ಇದೇ ಥರ. ಸೊ ಔಟ್ಸೈಡ್ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋ ರುಚಿನೇ ಬೇರೆ ಅಲ್ವಾ. ಸೊ ಹೆಲ್ದಿಯಾಗೂ ಇರುತ್ತೆ, ನಮಗೂ ಒಳ್ಳೆಯದು ಅಂತ ಹೇಳಿಬಿಟ್ಟು ಸೊ ಒಂದು ಸಲ ಟ್ರೈ ಮಾಡಿ ನೋಡಿ. ಸೊ ತುಂಬ ಚೆನ್ನಾಗಿದೆ. ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸೊ ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವಂತೂ ತುಂಬ ಚೆನ್ನಾಗಿದ್ದೀವಿ. ನಿನ್ನೆ ಚಾರ್ವಿಗೆ ಹುಷಾರಿರಲಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ವೀಡಿಯೋ ಏನೂ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ಇವತ್ತು ಬೆಳಗ್ಗೆಯಿಂದ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆನೇ 10:30ಗೆ ಡಿಮಾರ್ಟ್ ಹೋಗಿದ್ವಿ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು. ಸೊ ರೆಸಿಪಿ ರೋಲ್ ಮಾಡಿದ್ದೆ, ತುಂಬಾ ಚೆನ್ನಾಗಿ ಬಂತು. ಸೊ ಆ ರೆಸಿಪಿ ಕೂಡ ನಾನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ, ಓಕೆನಾ? ನೋಡಿ ಆ್ಯಂಡ್ ಟ್ರೈ ಮಾಡಿ ಒಂದ್ಸಲ, ತುಂಬಾ ಚೆನ್ನಾಗಿರುತ್ತೆ. ಸ್ಟ್ರೀಟ್ ಸ್ಟೈಲ್ ಸೇಮ್ ಆ್ಯಸ್ ಇಟ್ ಈಸ್ ಹಾಗೆ ಇತ್ತು. ಆ್ಯಂಡ್ ಬೆಳಗ್ಗೆನೇ ಡಿಮಾರ್ಟ್ ಹೋಗಿ ನಾನು ಹರೀಶ್ ಇಬ್ಬರು ಬಂದ್ವಿ. ಸೊ ಏನೆಲ್ಲ ತಂದಿದ್ದೀನಿ ಅಂತ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೊತೀನಿ. ಸೊ ತುಂಬ ದಿನವೇ ಆಗಿತ್ತು ಆ್ಯಕ್ಚುಲಿ, ಡಿಮಾರ್ಟ್ ಹೋಗಿ 6 months ಆಯಿತು. ಸೊ ಏನೇ ಬೇಕಾಗಿದ್ರು ಐಟಮು ನಾವು ಇಲ್ಲೇ ಡಿಮೋರಲ್ಲೇ ತೊಗೊತಾ ಇದ್ವಿ. ಯಾಕಂತ ಹೇಳಿದ್ರೆ ಮದುವೆ 1 week ಕಂಟಿನ್ಯೂ ಮದುವೆ ಇತ್ತು. ಆಮೇಲೆ ಊರಿಗೆ ಹೋಗಿ ಬರೋದಾಯಿತು, ಹಬ್ಬ ಅಲ್ಲಿ ಫಂಕ್ಷನ್ನು, ತುಂಬಾ ಓಡಾಡೋದಿತ್ತು. ಸೊ ಹಾಗಾಗಿ ಏನೋ ರೇಷನ್ನು ಒಂದೇ ಸಲ ತೊಗೊಬಂದಿಲ್ಲ. ಏನು ಬೇಕೋ ಅದು ಐಟಮ್ಮು ನಾನು ಇಲ್ಲೇ ಮೋರಲ್ಲೇ ತೊಗೊಂಬಂದು ಯೂಸ್ ಮಾಡ್ಕೊತಾ ಇದ್ದೆ. ಸೊ ಅದಕ್ಕೆ ಇವತ್ತು ಸರಿ ಹೋಗಿ ಎಲ್ಲ ಖಾಲಿಯಾಗಿದೆ ಅಂತ ಹೇಳಿಬಿಟ್ಟು, ಆಲ್ಮೋಸ್ಟ್ ಎಲ್ಲ ರೇಷನ್ ಖಾಲಿಯಾಗಿದೆ. ಸೊ ಹಾಗಾಗಿ ಎಲ್ಲ ತೊಗೊಂಡು ಬಂದುಬಿಡೋಣ ಅಂತ ಹೇಳಿ ನಾನು ಬೆಳಗ್ಗೆನೇ 10:30ಗೆ ಹೋದೆ. ಹರೀಶ್ ನನ್ನನ್ನು ಡ್ರಾಪ್ ಮಾಡಿಬಿಟ್ರು. ನಾನು ಒಬ್ಬಳೇ ಎಲ್ಲನೂ ಶಾಪಿಂಗ್ ಮಾಡಿಕೊಂಡು ಮತ್ತು ಅವರು ನನ್ನನ್ನು ಪಿಕಪ್ ಮಾಡ್ಕೊಂಡಿದ್ರು. ಅವರು ಮಗುನ ನೋಡ್ಕೊಂಡು ಮನೆಯಲ್ಲೇ ಇದ್ದರು. ಸೊ ಹಾಗಾಗಿ ಸೊ ಬನ್ನಿ ತೋರಿಸ್ತೀನಿ ಏನೆಲ್ಲ ಐಟಮ್ ತೊಗೊಬಂದಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ನಾನು ಈ ಕ್ಯೂಟ್ ಕಂಟೈನರ್ಸ್ ತೊಗೊಬಂದೆ. ಸೊ ಇದು ಒಂದು 79, ನನಗೆ ತುಂಬಾ ಇಷ್ಟ ಆಯಿತು. ನನ್ನ ಹತ್ರ ಆಲ್ರೆಡಿ 4 ಏನೋ ಇದೆ. ಸೊ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳೋಕ್ಕೆ ಬೇಕು ಅಂತ ಹೇಳ್ಬಿಟ್ಟು ನಾನು ಇದನ್ನು ತೊಗೊಬಂದೆ. ಒಂದು ಬಂದುಬಿಟ್ಟು 79 rupees. ಸೊ 3 ತೊಗೊಬಂದಿದ್ದೀನಿ. 1 2 ಒಂದು. ಸೊ 3 ತೊಗೊಬಂದೆ. ಸೊ ಏನಕ್ಕಾದರೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟು ಇದು ಮತ್ತು ಇದೊಂದು ಕ್ಯೂಟಾಗಿದೆ. ಸೊ ತುಂಬಾ ಚೆನ್ನಾಗಿದೆ ಗೊತ್ತಾ. ಡಿಮಾರ್ಟಲ್ಲಿ ಈ ಥರ ಕ್ಯೂಟಾಗಿ ನೋಡಿದ್ರೇ ಅಟ್ರಾಕ್ಟ್ ಆಗಿಬಿಡುತ್ತೆ, ತೊಗೋಬೇಕು ಅನಿಸುತ್ತೆ. ಚಿಕ್ಕದಾಗಿ ತುಂಬಾ ಚೆನ್ನಾಗಿದೆ. ಗ್ಲಾಸ್ ಐಟಮ್ ಅಂತೂ ಸೊ ಹೊಸುತ್ತೆ, ತುಂಬಾ ಚೆನ್ನಾಗಿದೆ. ಸೊ ಇದನ್ನು 2 ತೊಗೊಂಡೆ. ಸೊ ಏನಾದರೂ ಹಾಕಿಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದೊಂದು 2. ಆಮೇಲೆ ಹನಿ ಬೈ 1 get 1 ಫ್ರೀ ಇತ್ತು ಅಂತ ಹನಿ ತೊಗೊಂಡೆ 2. ನಿಮ್ ತೊಗೊಂಡೆ. ದೊಡ್ಡದು ಸಿಗಲಿಲ್ಲ ನನಗೆ, ಸೊ ಚಿಕ್ಕದೇ ಸಿಕ್ತು ಅಂತ ಇದೊಂದು ನಿಮ್ ತೊಗೊಂಡೆ. ಇದೊಂದು ಕ್ಯೂಟಾಗಿದೆ ಅಂತ ಹೇಳ್ಬಿಟ್ಟು ಪೆಪ್ಪರ್ ಸಾಲ್ಟ್ ಹಾಕ್ಕೊಳ್ಳೋಕ್ಕೆ ತೊಗೊಬಂದೆ. ಇದೊಂದು 45 rupees. ಸೊ ನನ್ನ ಹತ್ರ ಒಂದಿದೆ ಆಲ್ರೆಡಿ. ಸೊ ಇದೊಂದು ಪೆಪ್ಪರ್ ಮತ್ತು ಸಾಲ್ಟ್ 2 ಹಾಕ್ಕೋಬೋದು ಅಂತ ಹೇಳ್ಬಿಟ್ಟು ಇದೊಂದು ತೊಗೊಬಂದೆ. ಆಮೇಲೆ ಟೆಟ್ಲಿ ಗ್ರೀನ್ ಟೀ ತೊಗೊಬಂದೆ ನನಗಾಗಿ. ಸೊ ಇದೊಂದು ಟೆಟ್ಲಿ ಗ್ರೀನ್. ಆಮೇಲೆ ಇದೊಂದು ಡೇಟ್ಸ್ ತೊಗೊಬಂದೆ. ಸೊ ನನಗೂ ಆಗುತ್ತೆ, ಚಾರ್ವಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಡೇಟ್ಸ್ ತೊಗೊಬಂದೆ. ಈ ಪನ್ನೀರ್, ಸೊ ಈ ಪನ್ನೀರ್ ತೊಗೊಬಂದೆ. ನನಗೆ ತುಂಬಾ ಇಷ್ಟ ಆಯಿತು ಈ ಪ್ಯಾಕೆಟು. ಯಾಕಂತ ಹೇಳಿದ್ರೆ ಸೊ ನಾವು 99 rupeesಗೆ ಇಷ್ಟು ಪ್ಯಾಕೆಟ್ ಸಿಗುತ್ತೆ ನಮಗೆ. ಸೊ ಇದು ನನಗೆ 199ಗೆ ಇಷ್ಟು ದೊಡ್ಡ ಪ್ಯಾಕೆಟ್ ಸಿಕ್ತು ಅಂತ ಅನ್ನಿಸ್ತು. ಸೊ ನನ್ನ ಮನಸ್ಸಿಗೆ ಅನಿಸ್ತು. ಸೊ ಹಾಗಾಗಿ ನಾನು ತೊಗೊಬಂದೆ. ಸೊ ಇದೊಂದು ಪನ್ನೀರ್ ಪ್ಯಾಕೆಟ್. ಇದು ಎಷ್ಟು 500 grams. ಸೊ 199ಗೆ ಸಿಕ್ತು. ನನಗೆ ವರ್ತ್ ಅಂತ ಅನ್ನಿಸ್ತು. ಆಮೇಲೆ ಇದು ಗುಡ್ ಡೇ ಬಿಸ್ಕೆಟ್ಸು. ಸೊ ನನಗೂ ಮತ್ತು ಚಾರ್ವಿಗೆ ನನಗೆ ತುಂಬಾ ಇಷ್ಟ ಗುಡ್ ಡೇ ಬಿಸ್ಕೆಟ್ಸ್, ಚಾಕ್ಲೇಟ್ ಫ್ಲೇವರ್. ಸೊ ಹಾಗಾಗಿ ಯಾವಾಗಾದರೂ ಬೇಜಾರಾದಾಗ ತಿನ್ಕೋಬೋದು ಅಂತ ಹೇಳ್ಬಿಟ್ಟು ಲಾರಿಯಲ್ ಶ್ಯಾಂಪೂ ನನಗಾಗಿ. ಸೊ ಇದೊಂದು ತೊಗೊಬಂದೆ. ಸೊ ತುಂಬ ದಿನ ಆಗಿತ್ತು, ಮುಂಚೆಯಿಂದ ನಾನು ಯೂಸ್ ಮಾಡ್ತಾ ಇದ್ದೆ. ಸೊ ಬಿಟ್ಬಿಟ್ಟಿದೆ ಮಧ್ಯದಲ್ಲಿ. ನೈಲ್ ಶ್ಯಾಂಪು ಯೂಸ್ ಮಾಡ್ತಾ ಇದ್ದೀನಿ ಇವಾಗ. ಸೊ ಇದೊಂದು ಲಾರಿಯಲ್ನ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಬಂದೆ. ಸೊ ವ್ಯಾನಿಷ್. ಸೊ ಇದು ವೈಟ್ ಬಟ್ಟೆಗೆಲ್ಲ ತುಂಬಾ ಯೂಸ್ ಆಗುತ್ತೆ. ಸೊ ಹಾಗಾಗಿ ವ್ಯಾನಿಷ್ನ ತೊಗೊಬಂದೆ. ನಮ್ಮ ಮನೇಲಿ ಓಟ್ಸ್ ಮಲ್ಟಿಗ್ರೇನ್. ಇದು ಫಸ್ಟ್ ಟೈಮ್ ತೊಗೊಂಡ್ಬಂದಿದ್ದೀನಿ. ನನಗೆ ಇಷ್ಟ ಆಯಿತು. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇದೊಂದು ಮತ್ತು ಇದೊಂದು 2 ಪ್ಯಾಕೆಟ್ ತೊಗೊಂಡು ಸೊ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು 2 ಪ್ಯಾಕೆಟ್ ತೊಗೊಂಡೆ. ಆಮೇಲೆ ಇದು ಏರ್ ಫ್ರೆಶ್ನರ್, ಟಾಯ್ಲೆಟ್ಗೆ ಏರ್ ಫ್ರೆಶ್ನರ್ 2 ತೊಗೊಂಡಿದ್ದೀನಿ ಆ್ಯಕ್ಚುಲಿ. ಇದೊಂದು 2 ಪ್ಯಾಕೆಟು.
ಸೋಪು ಮ್ಯಾಟೆಲ್ಲ ಇರುತ್ತೆ. ಒಂದು ಇದು ಆಲೂ ಭುಜಿಯಾ ನನ್ನ ಫೇವ್ರೇಟ್ ಆ್ಯಕ್ಚುಲಿ, ಚಾರ್ವಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟಿದೆ ನಾನು ತಗೊಂಡ್ಬಂದೆ. ಮಸಾಲ ವೆಜ್ ಆಟಾ ನೂಡಲ್ಸ್ ಅಂತೆ, ಸೊ ಒಳ್ಳೇದಲ್ವಾ ಹೇಳ್ತೀನಿ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಸೊ ಎಮರ್ಜೆನ್ಸಿಗೆ ಅಂತ ನಾನು ಮ್ಯಾಗಿ ತರೋದು, ಸೊ ಇದೇ ಅಂತ ಏನಿಲ್ಲ. ಸೊ ಬೆಳಿಗ್ಗೆ ಯಾವಾಗಾದರೂ ಅರ್ಜೆಂಟಾಗಿ ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ಆವಾಗ ಮ್ಯಾಗಿ, ಎಗ್ ಮ್ಯಾಗಿ ಮಾಡ್ಕೊಂಡು ತಿನ್ಬೋದು ಅಂತ ಇದನ್ನು ಮ್ಯಾಗಿನ ಪ್ಯಾಕೆಟ್ ತೊಗೊಂಡು ಮಾಡ್ಕೊಂಡಿದ್ದೀನಿ. ಧನಿಯಾ ಪುಡಿ, ಆಮೇಲೆ ಸೇಮಿಯಾ, ಆಮೇಲೆ ಸಾಲ್ಟ್, ಸೊ ಪಿಂಕ್ ಸಾಲ್ಟ್ ಮನೇಲಿ 2 ಪ್ಯಾಕೆಟ್ ಇದೆ ಆಲ್ರೆಡಿ. ಸೊ ಒಂದಿರಲಿ ಅಂತ ಒಂದು ತೊಗೊಂಡಿದ್ದೆ ಅಂತ ಹೇಳ್ಬಿಟ್ಟು ನಾನು ½ kg ತೊಗೊಂಡ್ಬಂದಿದ್ದೀನಿ. 4 kgs ತೊಗೊಂಡ್ಬಂದಿದ್ದೀನಿ. ಇದು ಈ ರೇಷನ್ ಎಲ್ಲ ನಮ್ಗೆ ಆಲ್ಮೋಸ್ಟ್ 2 months ಬರುತ್ತೆ. ಕಡಲೆಬೇಳೆ, ಕಡಲೆಪಪ್ಪು, ಕಡಲೆ ಬೀಜ ಒಂದೊಂದು, ಆಮೇಲೆ ಸಾಬುದಾನ ಇಡ್ಲಿಗಾಗುತ್ತೆ ಅಂತ, ಬೇಕು ನನಗಾಗುತ್ತೆ ಅಂತ. ಸೊ ಬರ್ತದೆ ಬ್ರೇಕ್ಫಾಸ್ಟಿಗೆ. ಆಮೇಲೆ ವ್ಯಾಫಲ್ಸ್ ಚಾರ್ವಿ ಫೇವ್ರೆಟ್, ಸೊ 2 ತೊಗೊಂಬಂದಿದ್ದೀನಿ ಈ ಥರದ್ದು. ಸೊ ಮಖಾನ ಡ್ರೈ ಫ್ರೂಟ್ಸ್ ಪುಡಿ ಮಾಡೋಣ ಅಂತ ಚಾರ್ವಿಗೆ ತೊಗೊಂಬಂದಿದ್ದೀನಿ. ಸೊ ಡ್ರೈ ಫ್ರೂಟ್ಸ್ ರೆಸಿಪಿ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ ಪೌಡರ್ ಹೇಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ನೋಡಿ ಅದನ್ನು. ಇದೊಂದು ಖಾರ ಬೂಂದಿ ಚಾರ್ವಿ ಫೇವ್ರೆಟ್. ಇದು ರವೆ, ಹೆಸರು ಕಾಳು, ಬ್ರೂ ನನ್ನ ತಂಗಿಗಾಗಿ ಅವ್ಳು ಕಾಫಿ ಪುಡಿ ತೊಗೊಂಬಾಕ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಹರೀಶ್ ಕಾಫಿ ಟೀ ಏನೂ ಕುಡಿಯೋದಿಲ್ಲ. ಸೊ ನನ್ನ ತಂಗಿಗೆ, ಸೊ ಹಾಗಾಗಿ ನಾನು ಬ್ರೂ ಪ್ಯಾಕೆಟ್ ಅಂತ ತೊಗೊಬಂದೆ. ಆಮೇಲೆ ದ್ರಾಕ್ಷಿ ಬಿಸ್ಕೆಟ್ಸ್, ಸೊ ನನಗೆ ತುಂಬಾ ಫೇವ್ರೇಟ್. ಸೊ ಯಾವಾಗಾದರೂ ಬೇಜಾರಾದಾಗ ತಿನ್ಬೋದು ಅಂತ ಹೇಳ್ಬಿಟ್ಟು ಇದನ್ನು ಒಂದು ತೊಗೊಂಬಂದೆ. ಉದ್ದಿನಬೇಳೆ, ಆಮೇಲೆ ಇದು ಅಕ್ಕಿ, ದೋಸೆ ಅಕ್ಕಿ ಮತ್ತು ಇಡ್ಲಿ ಅಕ್ಕಿ. ಸೊ ದೋಸೆ ಅಕ್ಕಿ ಆ್ಯಕ್ಚುಲಿ ಅಮ್ಮ ಕಳಿಸ್ತಾರೆ, ಆಗೋಗಿದೆ. ಸೊ ಊರಿಗೆ ಹೋದಾಗ ಈ ಸಲ ಹಾಕ್ಕೊಂಬರ್ಬೇಕು. ಸೊ ಇವಾಗ ನನಗೆ ಬೇಕೇ ಬೇಕಲ್ಲ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ತೊಗೊಂಬಂದೆ. ಒಂದು 2 kgs ತೊಗೊಂಬಂದಿದ್ದೀನಿ. ಆಮೇಲೆ ಕಂಫರ್ಟ್ ಬೇಕೇ ಬೇಕು ಕ್ಲಾತ್ಸ್ಗೆ, ಬಟ್ಟೆಗೆ ಇದು ತುಂಬಾ ಯೂಸ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ತೊಗೊಂಬಂದೆ. ಬ್ಲೂ ಕಲರ್ ತೊಗೊಂಡ್ಬರ್ತಾಯಿದ್ದೆ. ಸೊ ಈ ಸಲ ಪಿಂಕ್ ಟ್ರೈ ಮಾಡೋಣ ಅಂತ ಪಿಂಕ್ ತೊಗೊಂಡ್ಬಂದೆ. ಆಮೇಲೆ ಆಟ ನಾರ್ಮಲ್ 5 kg ಆಟ, ಮಲ್ಟಿಗ್ರೇನ್ ಆಟ ತೊಗೊಂಡ್ಬಂದಿದ್ದೀನಿ. ಅಲ್ಲ ಸೊ ಮಲ್ಟಿಗ್ರೇನ್ ಆಟ, ಸೊ 5 kgs ತೊಗೊಂಡ್ಬಂದಿದ್ದೀನಿ. ಸೊ ಇದೆಲ್ಲ ಇವಾಗ ರಿಫಿಲ್ ಮಾಡ್ಕೊಂಡ್ಬಿಟ್ಟು ಇಟ್ಕೊಂಡ್ಬಿಟ್ರೆ ಸೊ ಕೆಲಸ ಖಾಲಿ. ಸೊ ನೋಡಿದ್ರಲ್ವ, ಎಲ್ಲ ಗ್ರಾಸರೀಸ್ನು ನಾನು ಎಲ್ಲನೂ ಅದರ ಡಬ್ಬಕ್ಕೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ. ಸೊ ಮಿಕ್ಕಿದೆಲ್ಲ ನಾನು ಕ್ಲೀನಾಗಿ ಕ್ಲಿಪ್ ಹಾಕಿಬಿಟ್ಟು ಎತ್ತಿಟ್ಕೊಂಡೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಬಾಯ್.